ಒಂದು ಕಾಲದಲ್ಲಿ ಚಂದ್ರದೇವನು ತುಂಬ ಸುಂದರನೂ ಪ್ರಕಾಶಮಾನನೂ ಆಗಿದ್ದ. ಅವನು ದಕ್ಷ ಪ್ರಜಾಪತಿಯ 27 ಮಗಳಿಗೆ ಮದುವೆಯಾದನು. ಆದರೆ ಚಂದ್ರನು ತನ್ನ ಎಲ್ಲಾ ಹೆಂಡತಿಗಳನ್ನೂ ಸಮಾನವಾಗಿ ನೋಡಲಿಲ್ಲ. ಅವನು ರೋಹಿಣಿ ಎಂಬ ಹೆಂಡತಿಯನ್ನು ಮಾತ್ರ ಹೆಚ್ಚು ಪ್ರೀತಿಸಿ ಉಳಿದವರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದನು. ಇದರಿಂದ ಕೋಪಗೊಂಡ ದಕ್ಷನು ಚಂದ್ರನಿಗೆ ಶಾಪ ಕೊಟ್ಟನು. ನಿನ್ನ ಬೆಳಕು ದಿನದಿಂದ ದಿನಕ್ಕೆ ಕ್ಷೀಣವಾಗಲಿ ಎಂದು ಹೇಳಿದರು. ಶಾಪದ ಪರಿಣಾಮವಾಗಿ ಚಂದ್ರನು ದಿನೇ ದಿನೇ ತನ್ನ ಕಾಂತಿಯನ್ನು ಕಳೆದುಕೊಳ್ಳತೊಡಗಿದನು. ಭಯಗೊಂಡ ಚಂದ್ರನು ದೇವತೆಗಳ ಸಲಹೆ ಕೇಳಿದನು. ಅವರು ಹೇಳಿದರು, ನೀನು ಪರಮೇಶ್ವರನನ್ನು ಆರಾಧಿಸು, ಅವನೇ ನಿನ್ನನ್ನು ರಕ್ಷಿಸಬಲ್ಲನು. ಆದ್ದರಿಂದ ಚಂದ್ರನು ಸೋಮವಾರದ ದಿನ ಉಪವಾಸ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡತೊಡಗಿದನು. ಅವನ ಭಕ್ತಿಯಿಂದ ಸಂತೋಷಗೊಂಡ ಮಹಾದೇವನು ಅವನಿಗೆ ದರ್ಶನ ನೀಡಿ ಆಶೀರ್ವದಿಸಿದನು. ಶಿವನು ಶಾಪವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಿಲ್ಲ. ಆದರೆ ಹೀಗೆ ವರ ನೀಡಿದನು, ನೀನು ಒಂದು ಪಕ್ಷದಲ್ಲಿ ಕ್ಷಯವಾಗು, ಮತ್ತೊಂದು ಪಕ್ಷದಲ್ಲಿ ವೃದ್ಧಿಯಾಗು. ಅದರಿಂದಲೇ ಇಂದು ನಾವು ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ ಚಕ್ರವನ್ನು ನೋಡುತ್ತೇವೆ. ಶಿವನು ಚಂದ್ರನನ್ನು ತನ್ನ ಜಟೆಯಲ್ಲಿ ಧರಿಸಿದನು. ಅದರಿಂದ ಅವನಿಗೆ ಸೋಮನಾಥ ಎಂಬ ಹೆಸರು ದೊರಕಿತು. ಆ ಕಾರಣದಿಂದಲೇ ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಆ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಮನಃಶಾಂತಿ, ಧೈರ್ಯ ಮತ್ತು ಆಶೀರ್ವಾದ ದೊರೆಯುತ್ತದೆ.